ಬ್ರೋ ಜೀವನದಲ್ಲಿ ತುಂಬಾ ದುಡಿಬೇಕು, ಅಪ್ಪ ಅಮ್ಮ ಸಾಕ್ಬೇಕು ಅಂತ ಒಂದು ಅರ್ಥ. ಕಾಮಿಡಿ ಇದೆ, ಡೈಲಾಗ್ಸ್ ಚೆನ್ನಾಗಿದೆ, ಇನ್ನ ಚೆನ್ನಾಗಿ ತೆಗಿಬೋದಾಗಿತ್ತು. ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ, ಎಲ್ಲ ಇದೆ ಸರ್. ಕಾಮಿಡಿ ಇದೆ, ತಂದೆ ಬಗ್ಗೆ ಇದೆ, ಮತ್ತೆ ಪ್ರೀತಿ ಹುಡುಗಿ ಬಗ್ಗೆ ಇದೆ. ಹುಡುಗ ಎಷ್ಟು ಕಷ್ಟ ಪಡ್ತಾ ಇರ್ತಾನೆ ಹುಡುಗಿ ಸಲುವಾಗಿ, ಅದೆಲ್ಲ ಗಿಫ್ಟ್ ಕೊಡೋದು ಅದೆಲ್ಲ. ಅದು ಇನ್ನೊಂದು ಅಲ್ಲಿ ಟ್ವಿಸ್ಟ್ ಏನಂದ್ರೆ 50-50 ಅಂತ ಮಾಡ್ಕೊಂತಾರಲ್ಲ, ಅವಾಗ ಇನ್ನೂ ಎಂಟರ್ಟೈನ್ಮೆಂಟ್ ಆಗಿದೆ ಸರ್. ಕಂಟೆಂಟ್ ಗಿಂತ ಗೌರವ್ ಶೆಟ್ಟಿ ಅವರು ಸೆಪರೇಟ್ ಆಗಿ ಬರೋದೆಲ್ಲ ಚೆನ್ನಾಗಿದೆ ಮೇಡಮ್. ಫಿಲಮ್ ಗಿಂತ ಅದು ಚೆನ್ನಾಗಿದೆ, ಕಾಮಿಡಿ ಚೆನ್ನಾಗಿದೆ, ಮೇಜರ್ಲಿ. ಪ್ರಯತ್ನ ಪಟ್ಟಿದ್ದಾರೆ, ಆದಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಲವ್ ಸ್ಟೋರಿಗಿಂತ ಅಪ್ಪ ಮತ್ತೆ ಮಗಂದು ಚೆನ್ನಾಗಿದೆ. ಕಾಮಿಡಿ ಆಫ್ ಕೋರ್ಸ್ ಚೆನ್ನಾಗಿದೆ. ಹೆಂಗೆ ರೆಸ್ಪೆಕ್ಟ್ ಕೊಡ್ಬೇಕು, ಸಾಧಾರಣ ಎಲ್ಲ ಕೊಡಲ್ಲ. ಅದರಿಂದ ಒಂದು ಮೆಸೇಜ್ ಇದೆ, ತುಂಬಾ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಸ್ಟೂಡೆಂಟ್ಸ್ ಮಕ್ಕಳೆಲ್ಲ ಕೂತ್ಕೊಂಡಂತ ನೋಡೋದ ಪಿಕ್ಚರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಹೊಸಬ್ರಿಗೆ ಒಂದು ಅವಕಾಶ ಸಿಕ್ಕಿದೆ. ಇದೇ ತರ ಮುಂದುವರ್ಸ್ಕೊಂಡು ಹೋದ್ರೆ ಕನ್ನಡ ಪಿಕ್ಚರ್ ಇನ್ನೂ ಬೆಳೀತದೆ. ನನ್ನ ಅನಿಸಿಕೆ ಚೆನ್ನಾಗಿದೆ. ಪಿಕ್ಚರ್ ಎಲ್ಲ ಕೂತ್ಕೊಂಡು ನೋಡ್ಬೋದು. ಕಾಮಿಡಿ ತುಂಬಾ ಚೆನ್ನಾಗಿದೆ. ಮೊದಲೆಲ್ಲ ಫಿಕ್ಸ್ ಮಾಡ್ಕೊಂಡಿದ್ದವರು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ತುಂಬಾ ಕಷ್ಟ ಶ್ರಮಪಟ್ಟು ಬಂದಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಇದೇ ತರ ಮುಂದುವರ್ಸ್ಕೊಂಡು ಹೋಗ್ಲಿ ಅವರು. ಕಾಮಿಡಿ ತುಂಬಾ ಚೆನ್ನಾಗಿದೆ. ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗೆ ಎನ್ಕರೇಜ್ ಮಾಡಿ ಎಲ್ಲರೂ. ಚೆನ್ನಾಗಿತ್ತು. ರಿವೆಂಜ್ ತೀರ್ಸ್ಕೊಂಡಿದ್ದವರು ಅದಿಷ್ಟ ಆಯ್ತು. ಚೆನ್ನಾಗಿತ್ತು ಮೂವಿ. ಅವ್ರ ಎಮೋಷನಲ್ ಆಗಿದ್ದೆಲ್ಲ ತುಂಬಾ ಇಷ್ಟ. ಚೆನ್ನಾಗಿತ್ತು. ಕಾಮಿಡಿ ಸೀನ್ಸ್ ಎಲ್ಲ ಇಷ್ಟ ಆಯ್ತು. ಎಮೋಷನಲ್ ಸೀನ್ಸ್ ಎಲ್ಲ ಚೆನ್ನಾಗಿ ಅನ್ನಿಸ್ತು ಮೂವಿ. ಅಪ್ಪ ಅಮ್ಮನ ಪ್ರೀತಿ, ಲವ್ ಬಗ್ಗೆ ಎಲ್ಲ ಇಷ್ಟ ಆಯ್ತು.